ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ SSP ಸ್ಕಾಲರ್ಶಿಪ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಸೊ ಅದಕ್ಕೆ ಮುಂಚೆ ಏನಪ್ಪ ಅಂದರೆ ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಸೊ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ನಾವು SSP ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಯಾವಾಗ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಕೋಬೋದು, ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/12/2020 ಕೆಳಗೆ ಎಲ್ಲ ನೋಡಿದ್ರು ಕೂಡ 30, 31 ಅಂತಿದೆ. ಮೀನ್ಸ್ ಇನ್ನೂ ಇದು ಎಕ್ಸ್ಟೆಂಡ್ ಆಗುತ್ತೆ, ಎಕ್ಸ್ಟೆಂಡ್ ಆಗಲ್ಲ ಅಂತಲ್ಲ, ಇನ್ನೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಸೊ ಇದನ್ನು ಬಂದುಬಿಟ್ಟು ಇದು ಲಾಸ್ಟ್ ಡೇಟ್ ಆಯಿತು. ಸೊ ಇವಾಗ ಏನಪ್ಪ ಅಂದರೆ ಎಲ್ಲರೂ ಕೂಡ ಎಲ್ಲ ಕೋರ್ಸ್ದವರಾಗಲಿ, ಒಂದೇ ಕೋರ್ಸ್ ಅಂತಲ್ಲ, BSc ನರ್ಸಿಂಗ್ ಒಂದೇ ಅಂತಲ್ಲ, ಇಂಜಿನಿಯರಿಂಗ್ ಆಗಲಿ, ಫಾರ್ಮಸಿ ಆಗಲಿ, ಅಗ್ರಿಕಲ್ಚರ್ ಆಗಲಿ, MBBS ಆಗಲಿ ಅಥವಾ ಎಲ್ಲರೂ ಆಗಲಿ ನಿಮ್ಮದು CT ನಂಬರ್ ಇವಾಗ ಏನಪ್ಪ ಅಂದರೆ ನಾನು ಬೆಳಗ್ಗೆ ಒಂದು ಅಪ್ಲೈ ಮಾಡಿ ಬೆಳಗ್ಗೆ ಒಬ್ಬರದು ಅಪ್ಲೈ ಮಾಡಿ ನೋಡಿದ್ದೀನಿ. CT ನಂಬರ್ ಮೇಲೆ ಅವ್ರದ್ದು ಅಪ್ಲೈ ಆಗಿದೆ. ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ ಇನ್ನೂ ಅಪ್ಲೈ ಮಾಡಿಲ್ಲ. ನಿಮ್ದು ಏನಪ್ಪ ಅಂದರೆ CT ನಂಬರ್ ಮೇಲೆ ಟ್ರೈ ಮಾಡಲಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಅಪ್ಲೈ ಮಾಡಿರೋದು PDF ಕೂಡ ತೋರಿಸ್ತೀನಿ, ಇವಾಗ ಕರೆಕ್ಟಾಗಿ ನೋಡ್ಕೋಬೋದು ನೀವೇ. ಸೊ ಫಸ್ಟ್ ಬಂದುಬಿಟ್ಟು SSP ವೆಬ್ಸೈಟಲ್ಲಿ ಬಂದುಬಿಟ್ಟು ಇವಾಗ ಈ ಥರ ಪೇಜ್ ಓಪನ್ ಆಗುತ್ತೆ. SSP ಸರ್ಚ್ ಮಾಡಿದರೆ ಈ ಥರ ಸೆಕೆಂಡ್ ಬಾಕ್ಸಲ್ಲಿ ಕ್ಲಿಕ್ ಮಾಡ್ಕೊಂಡ ಮೇಲೆ ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಲಾಗಿನ್ ಐಡಿ ಮತ್ತು ಪಾಸ್ವರ್ಡ್ ಹಾಕಬೇಕು ಅಂತ. ಸೊ ಲಾಗಿನ್ ಐಡಿ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಹಾಕಬೇಕು. ನಾನು ಕ್ಯಾಪ್ಚಾ ಹಾಕ್ತಾಯಿದ್ದೀನಿ ಇವಾಗ. ಸೊ ಕ್ಯಾಪ್ಚಾ ಹಾಕಿದ್ಮೇಲೆ ಲಾಗಿನ್ ಮಾಡಬೇಕು. ಸೊ ನೋಡ್ಕೋಬೋದು ಇಲ್ಲಿ ಕೆ ಸುಮಾಬಾಯಿ ಅಂತ. ಸೊ ಇವ್ರದ್ದು ನಾನು ಬೆಳಗ್ಗೆನೇ ಅಪ್ಲೈ ಮಾಡಿದ್ದೆ CT ನಂಬರ್ ಮೇಲೆ. ನಾನು ಇವಾಗ ಪ್ರಿಂಟ್ ತೋರಿಸ್ತೀನಿ ನೋಡ್ರಿ. ಸ್ವಲ್ಪ ಲೋಡ್ ಆಗುತ್ತೆ, ವೇಟ್ ಮಾಡಿ, ಬರುತ್ತೆ. ಸೊ ನೋಡ್ಕೋಬೋದು ಈ ಥರ ಓಪನ್ ಆಗಿದೆ. ಇದು ಪ್ರಿಂಟ್ ಅಂತ ನಾನು ಅಪ್ಲೈ ಮಾಡಿರೋದು. ಸೊ ಇಲ್ಲಿ ನೋಡ್ಕೋಬೋದು, ಇಲ್ಲಿ CT ನಂಬರ್, ಇಲ್ಲಿ ರಿಜಿಸ್ಟ್ರೇಷನ್ ಮತ್ತು USN ಶಾರ್ಟ್ಸ್ ನಂಬರ್ ಅಂತಿದೆಯಲ್ಲ, ಇದು CT ನಂಬರ್ ಹಾಕಿರೋದು ನಾನು ನೋಡ್ಕೋಬೋದು. ಲಾಸ್ಟಿಗೆ EG492 ಈ ನಂಬರ್ ಹಾಕಿ ನಾನು CT ನಂಬರ್ ಹಾಕಿ ಅಪ್ಲೈ ಮಾಡಿರೋದು. ಸೊ CT ನಂಬರ್ ಮೇಲೆ ಅಪ್ಡೇಟ್ ಆಗಿದೆ. ಸೊ ನೀವು ಕೂಡ ಎಲ್ಲರೂ ಅಪ್ಲೈ ಮಾಡಿರಿ. ಇಷ್ಟೇ ನಾನು ಹೇಳೋಕ್ಕೆ ಬಂದಿದ್ದು, ಮತ್ತೇನಿಲ್ಲ, ಸುಮ್ಮನೆ ಉದ್ದಕ್ಕೆ ಏನು ಹೇಳಲ್ಲ. ಸೊ CT ನಂಬರ್ ಮೇಲೆ ಅಪ್ಲೈ ಆಗ್ತಿದೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿರಿ, CT ನಂಬರ್ ಹಾಕಿ ಟ್ರೈ ಮಾಡಿರಿ. USN ನಂಬರ್ ಮೀನ್ಸ್ ರಿಜಿಸ್ಟರ್ ನಂಬರ್ ಇಲ್ಲಾಂದ್ರೂ ಪರವಾಗಿಲ್ಲ, ಒಂದ್ಸಲ ನಿಮ್ಮ CT ನಂಬರ್ ಹಾಕಿ ಎಲ್ಲರೂ ಅಪ್ಲೈ ಮಾಡಿರಿ, ಬಂದೇ ಬರ್ತದೆ. ಯಾಕಂದರೆ ನಾನು ಇದು ಬೆಳಗ್ಗೆ ಅಪ್ಲೈ ಮಾಡಿದ್ದು. ಸೊ ನಾನು ಡೇಟ್ ಕೂಡ ತೋರಿಸ್ಬಿಡ್ತೀನಿ ಲಾಸ್ಟಿಗೆ. ಇಲ್ಲಿ ನೋಡ್ಕೋಬೋದು ನೀವು, ಇಲ್ಲಿ ನೋಡ್ಕೋಬೋದು 19/12/2024 ಬೆಳಗ್ಗೆ 8 ಗಂಟೆ 5 ನಿಮಿಷಕ್ಕೆ ಅಪ್ಲೈ ಮಾಡಿರೋದು. ಸೊ ನಾನು ಇವತ್ತೇ ಅಪ್ಲೈ ಮಾಡಿರೋದು, ಅದಕ್ಕೆ CT ನಂಬರ್ ಅಪ್ಡೇಟ್ ಆಗಿದೆ. ನೀವು ಒಂದು ಸಲ ಟ್ರೈ ಮಾಡಿರಿ. ಅಪ್ಲೈ ಆಗಲಿಲ್ಲ ಅಂದರೆ ಮತ್ತೆ ಇನ್ನೊಂದು 1-2-3 ದಿನ ಬಿಟ್ಟು ಟ್ರೈ ಮಾಡಿರಿ, ಅಪ್ಲೈ ಆಗೇ ಆಗುತ್ತೆ. ಸೊ ಇಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಏನಾದರೂ ಇದೇ ಥರ ಒಂದು ವಿಡಿಯೋ ಮಾಡ್ತೀನಿ. ಟೇಕ್ ಕೇರ್, ಬಾಯ್.